ಯಾಜಕ ಕಾಂಡ ಅಧ್ಯಾಯ 21. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನ ಮಕ್ಕಳಾದ ಯಾಜಕರಿಗೆ ಹೀಗೆ ಆಜ್ಞಾಪಿಸಬೇಕು. ಕುಲದಲ್ಲಿ ಸತ್ತವರಿಗೋಸ್ಕರ ಯಾವ ಯಾಜಕನೂ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ಆದರೂ ಸಮೀಪ ರಕ್ತ ಸಂಬಂಧಿಗಳಾದ ತಾಯಿ, ತಂದೆ, ಮಕ್ಕಳು, ಅಣ್ಣ ತಮ್ಮಂದಿರು ಇವರಿಗೋಸ್ಕರ ಈ ವಿಧಿ ಇರುವುದಿಲ್ಲ. ಇದಲ್ಲದೆ ಕನ್ನಿಕೆಯಾಗಿರುವ ತಂಗಿ ಇನ್ನೂ ಮದುವೆಯಾಗದೆ ಅವನ ಆಶ್ರಯದಲ್ಲಿರುವುದರಿಂದ ಅವಳಿಗೋಸ್ಕರ ಅವನು ಅಪವಿತ್ರ ಮಾಡಿಕೊಳ್ಳಬಹುದು. ಅವನು ಕುಲದಲ್ಲಿ ನಾಯಕನಾಗಿರುವುದರಿಂದ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಕೂಡದು. ಮಾಡಿದರೆ ಯಾಜಕ ಸೇವೆಗೆ ಅಯೋಗ್ಯನಾದನು. ಅವರು ತಲೆ ಬೋಳಿಸಿಕೊಳ್ಳಬಾರದು, ಗಡ್ಡವನ್ನು ಕತ್ತರಿಸಿ ವಿಕಾರಗೊಳಿಸಬಾರದು, ದೇಹವನ್ನು ಗಾಯ ಮಾಡಿಕೊಳ್ಳಬಾರದು. ಅವರು ದೇವರಿಗೆ ಮೀಸಲಾಗಿರಬೇಕು. ತಾವು ಸೇವಿಸುವ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿಪಡಿಸಬಾರದು. ತಮ್ಮ ದೇವರ ಆಹಾರವನ್ನು, ಅಂದರೆ ಯೆಹೋವನ ಹೋಮದ್ರವ್ಯಗಳನ್ನು ಅವರು ಸಮರ್ಪಿಸುವವರಾಗಿರುವುದರಿಂದ ಪವಿತ್ರರಾಗಿರಬೇಕು. ಯಾಜಕರು ತಮ್ಮ ದೇವರಿಗೆ ಮೀಸಲಾದವರಾಗಿರುವುದರಿಂದ ವೇಶ್ಯ ಸ್ತ್ರೀಯನ್ನಾಗಲಿ, ಮಾನವನ್ನು ಭಂಗಪಡಿಸಿಕೊಂಡ ಸ್ತ್ರೀಯನ್ನಾಗಲಿ, ಗಂಡನಿಂದ ಬಿಡಲ್ಪಟ್ಟವಳನ್ನಾಗಲಿ ಹೆಂಡತಿಯನ್ನಾಗಿ ತೆಗೆದುಕೊಳ್ಳಬಾರದು. ಅವರು ನಿಮ್ಮ ದೇವರ ಆಹಾರವನ್ನು ಸಮರ್ಪಿಸುವವರಾದ ಕಾರಣ ಅವರನ್ನು ದೇವರ ಸೇವಕರೆಂದು ಭಾವಿಸಬೇಕು. ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡಿರುವ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ಅವರನ್ನು ಪರಿಶುದ್ಧರೆಂದು ನೀವು ಭಾವಿಸಬೇಕು. ಯಾಜಕನ ಮಗಳು ಸೂಳೆತನದಿಂದ ನಿಂದೆಗೆ ಒಳಗಾದರೆ ತನ್ನ ತಂದೆಯನ್ನು ನಿಂದೆಗೆ ಒಳಪಡಿಸಿದವಳಾದಳು. ಅವಳನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಯಾಜಕರಲ್ಲಿ ಪ್ರಧಾನನು, ಅಂದರೆ ಯಾವನು ತೈಲಾಭಿಷೇಕ ಹೊಂದಿ ದೀಕ್ಷಾವಸ್ತ್ರಗಳನ್ನು ಧರಿಸಿ ಪಟ್ಟಕ್ಕೆ ಬರುವನು, ಅವನು ದುಃಖ ಸೂಚನೆಗಾಗಿ ತನ್ನ ತಲೆಯ ಕೂದಲನ್ನು ಕೆದರಿಕೊಳ್ಳಬಾರದು, ಬಟ್ಟೆಗಳನ್ನು ಹರಿದುಕೊಳ್ಳಬಾರದು. ಅವನು ಶವವಿರುವ ಯಾವ ಸ್ಥಳಕ್ಕೂ ಹೋಗಬಾರದು. ತಂದೆ ತಾಯಿಗಳ ಮರಣದ ನಿಮಿತ್ತ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ಇದಕ್ಕಾಗಿ ದೇವಸ್ಥಾನವನ್ನು ಬಿಡಲೇಬಾರದು. ಬಿಟ್ಟು ಹೋದರೆ ತಾನು ಸೇವಿಸುವ ದೇವರ ಮಂದಿರದ ಗೌರವಕ್ಕೆ ಕುಂದು ಬರುವುದು. ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯ್ಯಿಸಿಕೊಂಡು ಪ್ರತಿಷ್ಠಿತನಾಗಿದ್ದಾನಲ್ಲ, ನಾನು ಯೆಹೋವನು. ಅವನು ಪುರುಷ ಸಂಪರ್ಕವೇ ಇಲ್ಲದ ಯುವತಿಯನ್ನು ಮದುವೆ ಮಾಡಿಕೊಳ್ಳಬೇಕೇ ಹೊರತು ವಿಧವೆಯನ್ನಾಗಲಿ, ಗಂಡನಿಂದ ಬಿಡಲ್ಪಟ್ಟವಳನ್ನಾಗಲಿ, ಮಾನವನ್ನು ಭಂಗಪಡಿಸಿಕೊಂಡವಳನ್ನಾಗಲಿ, ವೇಶ್ಯಾಸ್ತ್ರೀಯನ್ನಾಗಲಿ ಹೆಂಡತಿಯನ್ನಾಗಿ ಮಾಡಿಕೊಳ್ಳಬಾರದು. ಸ್ವದೇಶದವರಲ್ಲಿಯೇ ಹೆಣ್ಣನ್ನು ಪರಿಗ್ರಹಿಸಬೇಕು. ಇಲ್ಲವಾದರೆ ಅವನ ಸಂತತಿಯು ಸ್ವಜನರೊಳಗೆ ಅಪವಾದಕ್ಕೆ ಗುರಿಯಾದೀತು. ಅವನನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೆ ಹೀಗೆ ಆಜ್ಞಾಪಿಸು. ನಿನ್ನ ಸಂತತಿಯವರ ಎಲ್ಲ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನೂ ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂಗಹೀನನು ಈ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು. ಅವನು ಕುರುಡನಾಗಲಿ, ಕುಂಟನಾಗಲಿ, ಕೊರೆಮೂಗನಾಗಲಿ, ವಿಪರೀತ ಅವಯವಗಳುಳ್ಳವನಾಗಲಿ, ಕೈಕಾಲು ಮುರುಕನಾಗಲಿ, ಗೂನು ಗುಜ್ಜಾರಿಯಾಗಲಿ, ಹೂಗಣ್ಣ ಕಾಯಿಗಣ್ಣನಾಗಲಿ, ಕಜ್ಜಿ ತುರಿಗಳುಳ್ಳವನಾಗಲಿ, ಬೀಜದೋಷವುಳ್ಳವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಯೆಹೋವನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂಥವನು ದೇಹದಲ್ಲಿ ದೋಷವಿರುವುದರಿಂದ ದೇವರ ಆಹಾರವನ್ನು ಸಮರ್ಪಿಸಲೇಬಾರದು. ದೇವರಿಗೆ ನೈವೇದ್ಯವಾದ ಆಹಾರದಲ್ಲಿ ಪರಿಶುದ್ಧವಾದದ್ದನ್ನು, ಮಹಾಪರಿಶುದ್ಧವಾದದ್ದನ್ನು ಅವನು ಊಟ ಮಾಡಬಹುದೇ ಹೊರತು ಅವನಿಗೆ ಕಳಂಕವಿರುವುದರಿಂದ ತೆರೆಯನ್ನು ದಾಟಿ ಒಳಗೆ ಬರಬಾರದು. ಯಜ್ಞವೇದಿಯ ಬಳಿಗೆ ಬರಬಾರದು. ನನ್ನ ಪವಿತ್ರ ಸ್ಥಾನಗಳ ಗೌರವಕ್ಕೆ ಅವನಿಂದ ಕುಂದು ಉಂಟಾಗಬಾರದು. ಆ ಸ್ಥಾನಗಳನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು. ಮೋಶೆಯು ಆರೋನನಿಗೂ ಅವನ ಮಕ್ಕಳಿಗೂ ಇಸ್ರಾಯೇಲ್ಯರೆಲ್ಲರಿಗೂ ಈ ಆಜ್ಞೆಗಳನ್ನು ತಿಳಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ದೇವರ ವಾಕ್ಯದಿಂದ ಯಾಜಕ ಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 21, 21ನೇ
ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 20ನೇ ಅಧ್ಯಾಯದಲ್ಲಿ ದೇವರು ಆಗಾಗ ಎಚ್ಚರಿಕೆಯ ಒಂದು ಮಾತನ್ನು ಪುನರಾವರ್ತಿಸಿ ಹೇಳಿದ್ದ ಮಾತು ಏನೆಂದರೆ, ಮರಣದಂಡನೆ ಆಗಬೇಕು, ಕಲ್ಲೆಸೆದು ಕೊಲ್ಲಲ್ಪಡಬೇಕು ಎಂಬುದಾಗಿ ತನ್ನ ಸೇವೆಯ ಮಹತ್ವವನ್ನು, ಗಾಂಭೀರ್ಯತ್ವವನ್ನು, ಅಂದರೆ ಅದು ಎಷ್ಟು ಗಂಭೀರವಾದದ್ದು, ಎಷ್ಟು ಸೀರಿಯಸ್ ಆದದ್ದು, ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ವಿವರಿಸುವುದಕ್ಕೆ ದೇವರು ಅಂಥ ಒಂದು ಮಾತನ್ನು 20ನೇ ಅಧ್ಯಾಯದಲ್ಲಿ ಬಳಸಿದ್ದಾರೆ. ದೇವರ ಸೇವೆಯನ್ನು ನಂಬಿಗಸ್ತರಾಗಿ ಮಾಡಿದರೆ, ವಿಧೇಯರಾಗಿ ಮಾಡಿದರೆ, ದೇವರು ಹೇಳುವ ಕೆಲಸ, ದೇವರ ಕೆಲಸ ಅಂತ ಹೇಳಿದ ಮೇಲೆ ಆ ದೇವರ ಆಲಯದಲ್ಲಿ ಹೇಳಿದಂಥ ಒಂದು ಕೆಲಸ ಮತ್ತು ಆಲಯದ ಹೊರಗೆ ದೇವಜನರು ನಡ್ಕೊಳ್ಳುವ ವಿಧಾನ, ಇವೆರಡೂ ಕೂಡ ಭಾಳ ಪ್ರಾಮುಖ್ಯ ಎಂಬುದಾಗಿ ದೇವರು ಹೇಳ್ತಾರೆ. ಹೇಳಿದ ಮೇಲೆ ಒಂದು ವೇಳೆ ವೈಯಕ್ತಿಕ ಜೀವನದಲ್ಲಾಗಲಿ ಅಥವಾ ಸಭಾ ಜೀವನ ಅಂದರೆ ದೇವದರ್ಶನ ಗುಡಾರಕ್ಕೆ ಸಂಬಂಧಪಟ್ಟ ಜೀವನದಲ್ಲಾಗಲಿ ದೇವರ ಮಾತನ್ನು ಮೀರಿದರೆ ಅಂಥವರಿಗೆ ಮರಣದಂಡನೆ ಆಗಬೇಕು ಅಥವಾ ಭಾಳ ಸೀರಿಯಸ್ ಆದಂಥ, ಈಗ ಉದಾಹರಣೆಗೆ ಅಂಥವರಿಗೆ ಸಂತಾನವಿರುವುದಿಲ್ಲ ಎಂಬುದಾಗಿ 20-21ರಲ್ಲಿ ಯಾಜಕಕಾಂಡ ಹೇಳಿದ ಹಾಗೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಆದರೆ ಒಂದು ವೇಳೆ ದೇವರು ವಾಕ್ಯ ಪ್ರಕಾರವಾಗಿ ನಡ್ಕೊಂಡ್ರೆ ಅಂಥವರಿಗೆ 10 ಆಶೀರ್ವಾದಗಳನ್ನು ದೇವರು ಕೊಡುವುದಾಗಿ ಹೇಳ್ತಾರೆ. ಅವರನ್ನು ನಡೆಸ್ತೇನೆ, ಮಾರ್ಗದರ್ಶನ ಕೊಡ್ತೇನೆ, ಅವರನ್ನು ನಿವಾಸಿಸುವಂತೆ ಮಾಡ್ತೇನೆ, ಅವರು ಅಲ್ಲಿ ಇಳ್ಕೊಳ್ಳುವಂತೆ, ಸ್ವಾಧೀನ ಮಾಡಿಕೊಳ್ಳುವಂತೆ ಮಾಡ್ತೇನೆ, ಅವರಿಗೆ ದೇವರಾಗಿರ್ತೇನೆ, ಅವರಿಗೆ ವಿವೇಚನೆಯನ್ನು ಕೊಡ್ತೇನೆ. ಈ ರೀತಿಯಾಗಿ ಅನೇಕ ಮಾತುಗಳನ್ನು ದೇವರು ತನ್ನ ಮಾತಿಗೆ ವಿಧೇಯರಾದವರಿಗೆ ಹೇಳುವಂಥದ್ದನ್ನು 20ನೇ ಅಧ್ಯಾಯದಲ್ಲಿ ನೋಡ್ತೇವೆ. 21ನೇ ಅಧ್ಯಾಯ, ಇದು 24 ವಚನಗಳಿರುವಂಥ ಈ ಅಧ್ಯಾಯದಲ್ಲಿ ಅನೇಕ ದೊಡ್ಡ ದೊಡ್ಡ ಮಾತುಗಳನ್ನು ನಾವು ಇವತ್ತು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯಾಕಂತೇಳಿದರೆ ಇಲ್ಲಿ ಶಿಷ್ಯತ್ವದ ಕುರಿತಾಗಿ ಅಥವಾ ದೇವರ ಸೇವೆಯ ಕುರಿತಾಗಿ ಇರುವಂಥ ಕೆಲವು ಮಾತುಗಳನ್ನು ನಾವು ನೋಡ್ತೇವೆ. ನೆನಪಿರಲಿ, ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಜೀವಿತನಾಗಿ ಎದ್ದ ಮೇಲೆ ತನ್ನ ಶಿಷ್ಯರಿಗೆ 11 ಜನ ಶಿಷ್ಯರಿಗೆ ಕಾಣಿಸಿಕೊಂಡು, ಯಾಕಂದರೆ ಯೂದನು ಮೃತಪಟ್ಟಿದ್ದನು ಅಥವಾ ಸತ್ತು ಹೋಗಿದ್ದನು, ಆತ್ಮಹತ್ಯೆ ಮಾಡಿಕೊಂಡಿದ್ದನು, 11 ಜನರನ್ನು ಶಿಷ್ಯರನ್ನು ಕರೆದು ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಕೆಲವು ಉಪದೇಶಗಳನ್ನು, ಮಾತುಗಳನ್ನು ಅವರಿಗೆ ಹೇಳುವಂಥದ್ದನ್ನು, ಯಾವ ರೀತಿಯಾಗಿ ಸೇವೆ ಮಾಡಬೇಕೆಂಬ ಮಾತನ್ನು ಆತನು ಹೇಳಿದನು. ಶಿಷ್ಯರನ್ನಾಗಿ ಹೇಗೆ ಮಾಡಬೇಕೆಂಬುದನ್ನು ಹೇಳಿದನು. ಇಲ್ಲಿ ಕೂಡ ದೇವರ ಸೇವೆಯನ್ನು ಮಾಡುವಂಥವರು, ದೇವರ ಸೇವಕರಾಗಿರುವಂಥವ್ರು, ಅವರ ಪರ್ಸನಲ್ ಲೈಫ್, ವೈಯಕ್ತಿಕ ಜೀವನ, ಅವರ ಸೇವಾ ಜೀವನ ಹೇಗಿರಬೇಕು. ವೈಯಕ್ತಿಕ ಜೀವನ ಹೇಗಿದ್ರೂ ಪರವಾಗಿಲ್ಲ ಎಂಬುದಾಗಿ ದೇವರು ಹೇಳಿಲ್ಲ. ವೈಯಕ್ತಿಕ ಜೀವನದಲ್ಲಿ ಕೂಡ ಕೆಲವು ಶಿಸ್ತನ್ನು, ಕೆಲವು ಯೋಗ್ಯತೆಗಳನ್ನು, ಕೆಲವು ಕ್ವಾಲಿಫಿಕೇಷನ್ಸ್ಗಳನ್ನು ದೇವರು ತನ್ನ ಸೇವಕರಿಗೆ ಮೀಸಲಾಗಿ, ಪ್ರತ್ಯೇಕವಾಗಿ, ಸ್ಪೆಷಲಾಗಿ, ಸ್ಪೆಸಿಫಿಕ್ ಆಗಿ ಬರೆದಿರುವಂಥದ್ದನ್ನು ಇಂದು ನಾವು ನೋಡಿಕೊಳ್ತೇವೆ. ಸರಿ, ಯೆಹೋವನು ಮೋಶೆಗೆ ಹೇಳಿದೆ ಅಂದರೆ, ನೀನು ಆರೋನನ ಮಕ್ಕಳಾದ ಯಾಜಕರಿಗೆ ಹೀಗೆ ಆಜ್ಞಾಪಿಸು. ಅಂದರೆ ದೇವ್ರ ಸೇವಕರಿಗೆ, ಯಾಜಕರಾಗಿದ್ದಂಥ ಆರೋನನ ಮಕ್ಕಳಿಗೆ ಈ ರೀತಿಯಾಗಿ ಹೇಳು, ಕುಲದಲ್ಲಿ ಸತ್ತವರಿಗೋಸ್ಕರ ಯಾವ ಯಾಜಕನು ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರ್ದು. ಯಾರೂ ಸತ್ತೋದ್ರು, ಆ ಒಂದು ಶವವನ್ನು ಯಾಜಕನು ಮುಟ್ಟಬಾರ್ದು. ಆದ ಕಾರಣ ದೇವರು ಆ ಒಂದು ಮಾತನ್ನು ತನ್ನನ್ನು ಅಪವಿತ್ರ ಮಾಡಿಕೊಳ್ಬಾರ್ದು ಹೇಳ್ಬಿಟ್ಟು, ಆದರೂ ಸಮೀಪ ರಕ್ತ ಸಂಬಂಧಿಗಳಾದ ತಾಯಿ, ತಂದೆ, ಮಕ್ಕಳು, ಅಣ್ಣ ತಮ್ಮಂದರು ಇವರಿಗೋಸ್ಕರ ಈ ವಿಧಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು, ಆದರೆ ಹುದುವಾಗಿ ಸತ್ತವರಿಗೋಸ್ಕರ ಯಾವ ಯಾಜಕನು ತನ್ನನ್ನು ಅಪವಿತ್ರ ಮಾಡಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಇದಲ್ಲದೆ ಕನ್ನಿಕೆಯಾಗಿರುವ ತಂಗಿ ಇನ್ನೂ ಮದುವೆಯಾಗದೆ ಅವನ ಆಶ್ರಯದಲ್ಲಿರುವುದರಿಂದ ಅವಳಿಗೋಸ್ಕರ ಅವನು ಅಪವಿತ್ರ ಮಾಡಿಕೊಳ್ಳಬಹುದು. ಆಶ್ಚರ್ಯ. ಅಂದರೆ ಇದು ಯಾವ ವಿಷಯದಲ್ಲಿ ಅಂತ ಹೇಳುವಾಗ ಹೆಣದ ವಿಷಯದಲ್ಲಿ ಮಾತನಾಡ್ತಾರೆ, ಸತ್ತವರಿಗೋಸ್ಕರ ಅಂತ ಹೇಳ್ಬಿಟ್ಟು. ಆದ ಕಾರಣ
ಕನ್ನಿಕೆಯಾಗಿರುವ ತಂಗಿ ಇನ್ನೂ 3ನೇ ವಚನ 21:3 ಮದುವೆಯಾಗದೆ ಅವನ ಆಶ್ರಯದಲ್ಲಿರುವುದರಿಂದ ಅವಳಿಗೋಸ್ಕರ ಅವನು ಅಪವಿತ್ರ ಮಾಡಿಕೊಳ್ಳಬಹುದು. ಅಂದರೆ ಆ ಡೆಡ್ ಬಾಡಿಗೋಸ್ಕರವಾಗಿ ಬೇರೆ ಡೆಡ್ ಬಾಡಿನ ಮುಟ್ಟಬಾರ್ದು, ತನ್ನನ್ನು ಅಪವಿತ್ರ ಮಾಡಿಕೊಳ್ಬಾರ್ದು. ಅವನ ಕುಲದಲ್ಲಿ ನಾಯಕನಾಗಿರುವುದರಿಂದ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಕೂಡದು. ಅಪವಿತ್ರ ಮಾಡಿಕೊಳ್ಳಬಹುದು 3ನೇ ವಚನ ಕೊನೆ ಭಾಗ. 4ನೇ ವಚನದಲ್ಲಿ ಅಪವಿತ್ರ ಮಾಡಿಕೊಳ್ಳಕೂಡದು. ಮಾಡಿದರೆ ಯಾಜಕ ಸೇವೆಗೆ ಅಯೋಗ್ಯನಾದಾನು, ಅನ್ಫಿಟ್ ಆಗಿಬಿಡ್ತಾನೆ, ಡಿಸ್ಕ್ವಾಲಿಫೈಡ್ ಆಗಿಬಿಡ್ತಾನೆ. ಮತ್ತು ಇನ್ನೂ ಸ್ಪೆಸಿಫಿಕ್ ಆಗಿ ಪ್ರತ್ಯೇಕವಾಗಿ 5ನೇ ವಚನದಿಂದ ದೇವರು ಹೇಳುವಾಗ ಅವರು ತಲೆ ಬೋಳಿಸಿಕೊಳ್ಳಬಾರ್ದು. ಬೇರೆಯವ್ರು ಮಾಡಿಕೊಳ್ಬೋದು, ಆದರೆ ಯಾಜಕರು, ದೇವ್ರ ಸೇವಕರು ಗಡ್ಡವನ್ನು ಕತ್ತರಿಸಿ ವಿಕಾರಗೊಳಿಸಬಾರ್ದು, ದೇಹವನ್ನು ಗಾಯ ಮಾಡಿಕೊಳ್ಬಾರ್ದು. ಕೆಲವರಿಗೆ ರೂಢಿತ ಆ ರೀತಿಯಾಗಿ ಗಾಯ ಮಾಡಿಕೊಳ್ಳುವಂಥದ್ದು, ಆದರೆ ಸೇವಕರು ಮಾಡ್ಕೋಬಾರ್ದು. ಅವರು ದೇವರಿಗೆ ಮೀಸಲಾಗಿರಬೇಕು, ಡೆಡಿಕೇಟೆಡ್ ಆಗಿರಬೇಕು, ದೇವರಿಗಾಗಿ ಪ್ರತ್ಯೇಕವಾಗಿರಬೇಕು. ಪವಿತ್ರ ಎಂಬ ಹೆಸರಿನ ಇನ್ನೊಂದು ಅರ್ಥ ಪ್ರತ್ಯೇಕ. ಪವಿತ್ರ ಮಾಡಿಕೊಳ್ಳುವುದಂದರೆ ಪ್ರತ್ಯೇಕ ಮಾಡಿಕೊಳ್ಳುವುದು, ದೇವರಿಗಾಗಿ ಪ್ರತ್ಯೇಕ ಮಾಡಿಕೊಳ್ಳುವಂಥವರು ಯಾಜಕರು. ತಾವು ಸೇವಿಸುವ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿಪಡಿಸಬಾರದು. ಒಂದು ವೇಳೆ ಅವರು ಈ ರೀತಿಯಾಗೆಲ್ಲ ಮಾಡಿದರೆ ಅವರು ಅಯೋಗ್ಯವಾಗಿ ದೇವರ ಸೇವೆಗೆ ಅಯೋಗ್ಯರಾಗುವುದು ಅಷ್ಟೇ ಅಲ್ಲ, ದೇವರ ಹೆಸರನ್ನು ಕೂಡ 6ನೇ ವಚನ ಯಾಜಕಾಂಡ 21:6, ಲೆವಿಟಿಕಸ್ 21:6 ಅದರಲ್ಲಿ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು ಎಂಬುದಾಗಿ ದೇವರು ಹೇಳ್ತಾನೆ ರೀ. ತಮ್ಮ ದೇವರ ಆಹಾರವನ್ನು, ಇದು ಒಳ್ಳೆಯ ಒಂದು ಕಾರಣ, ನನಗೂ ಸ್ವಲ್ಪ ಆಶ್ಚರ್ಯ ಆಯ್ತು ಇದನ್ನು ಓದಿಬಿಟ್ಟು. ಯಾಕಂತೇಳಿದರೆ ದೇವರ ಆಹಾರವನ್ನು, ಅಂದರೆ ಯೆಹೋವನ ಹೋಮದ್ರವ್ಯಗಳನ್ನು ಅವರು ಸಮರ್ಪಿಸುವವರಾಗಿರುವುದರಿಂದ ಪವಿತ್ರರಾಗಿರಬೇಕು. ದೇವರ ಆಹಾರ ವ್ಯವಹಾರ ಮಾಡ್ತಾರೆ, ಅಂದರೆ ಹೋಮ ದ್ರವ್ಯ ಇವುಗಳನ್ನು ದೇವರಿಗೋಸ್ಕರವಾಗಿ ಸಮರ್ಪಿಸುವಂಥ ಕೆಲಸ ದೇವರ ಆಹಾರ. ಅನ್ವಯ ಆತ್ಮಿಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಮಾಡಿಕೊಳ್ಳೋದಾದರೆ ದೇವರ ಆಹಾರ, ದೇವರ ವಾಕ್ಯ, ದೇವರ ಚಿತ್ತ. ಒಂದು ಸಾರಿ ಯೇಸು ಸ್ವಾಮಿ ಯೋಹಾನ್ ಸುವಾರ್ತೆಯಲ್ಲಿ ನನ್ನ ಆಹಾರವು ತಂದೆ ಚಿತ್ತವನ್ನು ಪೂರೈಸುವುದು. ಹಾಗಾದರೆ ಆ ವಿಷಯದಲ್ಲಿ ತಂದೆ ಚಿತ್ತವನ್ನು ಪೂರೈಸುವುದರಲ್ಲಿ, ತಂದೆಯ ಆಹಾರವನ್ನು ಪೂರೈಸುವುದರಲ್ಲಿ ತೊಡಕಾಗಿರುವ, ಮಗ್ನರಾಗಿರುವ ಹೊಸ ಒಡಂಬಡಿಕೆ ಸೇವಕರು ಯಾವ ರೀತಿಯಿಂದಲೂ ತಮ್ಮನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು, ಅಪವಿತ್ರ ಮಾಡಿಕೊಳ್ಳಬಾರದು. ಈಗ ಪರ್ಸನಲ್ ಲೈಫ್, ಯಾಜಕನ ವೈಯಕ್ತಿಕ ಜೀವನಕ್ಕೆ ಬಂದಾಗ ಯಾಜಕರು ತಮ್ಮ ದೇವರಿಗೆ ಮೀಸಲಾಗಿರುವುದರಿಂದ, ಈಗಾಗಲೇ ಅವರು ಮೀಸಲಾಗಿರೋದರಿಂದ ಅವರು ಯಾಜಕರು ಏನು ಮಾಡಬೇಕು ಅಂತ ದೇವರು ಹೇಳಿ ಆಯಿತು. ಅದೇನೆಂದರೆ ತಮ್ಮನ್ನು ಅಪಕೀರ್ತಿಗೆ ದೇವರ ನಾಮ ಗುರಿಪಡಿಸಬಾರ್ದು, ದೇವರ ಆಹಾರವನ್ನು ಅಂದರೆ ಹೋಮದ್ರವ್ಯಗಳನ್ನು ಅವರು ಸಮರ್ಪಿಸುವುದರಿಂದ ದೇವರಿಗೆ ಮೀಸಲಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಇಲ್ಲಿ ನಾವು ನೋಡುವಾಗ ಯಾಜಕರು ತಮ್ಮ ದೇವರಿಗೆ ಆ ರೀತಿಯಾಗಿ ಮೀಸಲಾಗಿರುವುದರಿಂದ ವೇಶ್ಯ ಸ್ತ್ರೀಯನ್ನಾಗಲಿ, ಒಂದು ಮಾನವನ್ನು ಭಂಗಪಡಿಸಿಕೊಂಡ ಸ್ತ್ರೀಯನ್ನಾಗಲಿ, ಎರಡು ಗಂಡನಿಂದ ಬಿಡಲ್ಪಟ್ಟವಳನ್ನಾಗಲಿ, ಮೂರು ಇಂಥವರನ್ನು ಹೆಂಡತಿಯನ್ನಾಗಿ ತೆಗೆದುಕೊಳ್ಳಬಾರದು. ಯಾಜಕಾಂಡ 21:7 ಈ ಮೂರು ವಿಷಯಗಳು ಅಡಕವಾಗಿದೆ. ಲೆವಿಟಿಕಸ್ 21:7. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಸೇವಕರ ಯೋಗ್ಯತೆ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು, ಅಚ್ಚುಕಟ್ಟಾಗಿತ್ತು ಎಂಬುದನ್ನು ನಾವು ನೋಡ್ತೇವೆ. ಅವರು ನಿಮ್ಮ ದೇವರ ಆಹಾರವನ್ನು
ಅಂದರೆ ಈ ಯಾಜಕರು ಸಮರ್ಪಿಸುವವರಾದ ಕಾರಣ, ಮತ್ತೊಂದು ಸಾರಿ ಕಾರಣ ಕೊಡಲಾಗಿದೆ, ಅವರನ್ನು ದೇವರ ಸೇವಕರೆಂದು ಭಾವಿಸಬೇಕು. ಯಾಕೆ ದೇವರ ಸೇವಕರನ್ನು ದೇವರ ಸೇವಕರಂತ ಭಾವಿಸಬೇಕು ಅನ್ನೋದಕ್ಕೆ ದೇವರು ಕೊಡುವಂಥ ಒಂದು ಕಾರಣ ಏನಂದರೆ, ಅವರು 8ನೇ ವಚನ 21:8 ಯಾಜಕಕಾಂಡ, ಅವರು ನಿಮ್ಮ ದೇವರ ಆಹಾರವನ್ನು ಸಮರ್ಪಿಸುವವರಾದ ಕಾರಣ ಅವರನ್ನು ದೇವರ ಸೇವಕರೆಂದು ಭಾವಿಸಬೇಕು. ಮತ್ತು ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡಿರುವ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ಅವರನ್ನು ಪರಿಶುದ್ಧರೆಂದು ನೀವು ಭಾವಿಸಬೇಕು. ಫಸ್ಟು ದೇವರ ಸೇವಕರಂತ ಭಾವಿಸಬೇಕು. ಯಾಕೆಂದರೆ ದೇವರ ಆಹಾರವನ್ನು ಅವರು ಸಮರ್ಪಿಸುವವರು, ಆದ ಕಾರಣ ದೇವರ ಸೇವಕರಂತ ಭಾವಿಸಬೇಕು. ಈಗ 2ನೇ ಕಾರಣ ದೇವರು ಕೊಡ್ತಿದ್ದಾರೆ, ನಾನು ಪರಿಶುದ್ಧನಾಗಿರುವುದರಿಂದ ಅವರನ್ನು ಪರಿಶುದ್ಧರೆಂದು ನೀವು ಭಾವಿಸಬೇಕು. ಈಗ ಯಾಜಕನ ಮದುವೆ ಬಗ್ಗೆ ದೇವರು ಮಾತಾಡಿದರು, ಕ್ವಾಲಿಫಿಕೇಷನ್ಸು. ಈಗ ಯಾಜಕನ ಮಕ್ಕಳ ಬಗ್ಗೆ ಸ್ವಲ್ಪ ದೇವರು ಮಾತಾಡ್ತಾ ಇದ್ದಾರೆ. ಭಾಳ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಮಾತು 9ನೇ ವಚನ 21ನೇ ಅಧ್ಯಾಯದ 9ನೇ ವಚನದಲ್ಲಿ, ಯಾಜಕನ ಮಗಳು ಸೂಳೆತನದಿಂದ ನಿಂದೆಗೆ ಒಳಗಾದರೆ ತನ್ನ ತಂದೆಯನ್ನು ನಿಂದೆಗೆ ಒಳಪಡಿಸಿದವಳಾದಳು. ದೇವ್ರ ಸೇವೆ ಮಾಡುವಂಥ ಈ ಯಾಜಕನ ಮಗಳು ಒಂದು ವೇಳೆ ಅನೈತಿಕವಾದ ರೀತಿಯಲ್ಲಿ ನಡ್ಕೊಂಡ್ರೆ, ತನ್ನ ಆ ಮಗಳ ಅನೈತಿಕತೆಯಿಂದ ಏನಾಗ್ತದೆ, ತಂದೆಯನ್ನು ನಿಂದೆಗೆ ಒಳಪಡಿಸಿದವಳಾದಳು. ಅವಳನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು, ಎಷ್ಟು ಖಡಾಖಂಡಿತವಾಗಿತ್ತು, ಎಷ್ಟು ದೇವರು ತನ್ನ ಸೇವಕರಿಗೆ ಇಟ್ಟಂಥ ಒಂದು ಸ್ಟ್ಯಾಂಡರ್ಡ್, ಆ ಮಟ್ಟ, ಆ ಒಂದು ತರಗತಿ, ಆ ಒಂದು ನಿಯಮ, ಆ ಒಂದು ಯೋಗ್ಯತೆ ಭಾಳ ದೊಡ್ಡದು. ಸರಿ, ಯಾಜಕರಲ್ಲಿ ಪ್ರಧಾನನು ಅಂದರೆ ಯಾವನು ತೈಲಾಭಿಷೇಕ ಹೊಂದಿ ದೀಕ್ಷಾ ವಸ್ತ್ರಗಳನ್ನು ಧರಿಸಿ ಪಟ್ಟಕ್ಕೆ ಬರುವನೋ ಅವನು ದುಃಖ ಸೂಚನೆಗಾಗಿ ತನ್ನ ತಲೆಯ ಕೂದಲನ್ನು ಕೆದರಿಕೊಳ್ಳಬಾರದು. ದುಃಖ ಆಗಿಬಿಟ್ಟಿರ್ತದೆ, ಆ ಸಂದರ್ಭದಲ್ಲಿ ಕೆಲವರು ಕೆದರಿಕೊಳ್ತಾ ಇರ್ತಾರೆ ತಲೆಯನ್ನು. ಆ ರೀತಿ ಮಾಡಿಕೊಳ್ಬಾರ್ದು. ದುಃಖ ಆಗಿಬಿಟ್ರೆ ಕೆಲವರು ಬಟ್ಟೆ ಹರ್ಕೊಳ್ತಾರೆ, ಆದರೆ ಬಟ್ಟೆಗಳನ್ನು ಹರಿದುಕೊಳ್ಳಬಾರದು. 10ನೇ ವಚನ ಸ್ಟ್ರಿಕ್ಟ್. ಬೇರೆಯವರಿಗೆ ಒಂದು ನಿಯಮ, ಆದರೆ ದೇವರ ಸೇವಕರಿಗೆ ಇನ್ನೂ ಹೆಚ್ಚಾದ ನಿಯಮ. ಮತ್ತು ಅವನು ಶವವಿರುವ ಯಾವ ಸ್ಥಳಕ್ಕೂ ಹೋಗಬಾರ್ದು. ದೇವರ ಸೇವಕರು ಡೆಡ್ ಬಾಡಿ ಇರೋ ಕಡೆ ಕರಿಬೇಕು ಅಂತ ಹೇಳ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಬನ್ನಿರಿ ಅಯ್ಯ ನಮ್ಮ ಮನೆಯಲ್ಲಿ ಮರಣವಾಗಿದೆ ಅಂತ ಹೇಳ್ಬಿಟ್ಟು ಕರೆಯುವ ಸಾಧ್ಯತೆ ಇಲ್ಲ ಹಳೆ ಒಡಂಬಡಿಕೆಯಲ್ಲಿರುವಂಥ ಯಾಜಕರಿಗೆ. ತಂದೆ ತಾಯಿಗಳ ಮರಣದ ನಿಮಿತ್ತ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ತಂದೆ ತಾಯಿಗಳ ಮರಣದ ನಿಮಿತ್ತ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ನೋಡ್ರಿ ಹೇಗಿದೆ 11ನೇ ವಚನ. ಇದಕ್ಕಾಗಿ ದೇವಸ್ಥಾನವನ್ನು ಬಿಡಲೇಬಾರದು. ದೇವರ ಆಲಯದಲ್ಲಿ ದೇವರ ಕೆಲಸ, ಆ ಸ್ಥಳ ಬಿಟ್ಟು ಶವ ಸಂಸ್ಕಾರಕ್ಕೂ ಕೂಡ ಹೋಗುವ ಹಾಗಿಲ್ಲ. ಅಂದರೆ ದೇವರು ತನಗಾಗಿ ಪ್ರತ್ಯೇಕಿಸಿಕೊಂಡು 24 hours 24/7 ಅಂತಾರಲ್ಲ, ಆ ರೀತಿಯಾಗಿ 24 ತಾಸು ದೇವರ ಸನ್ನಿಧಾನದಲ್ಲೇ ಇರಬೇಕು. ಬಹುಶಃ ಈ ಒಂದು ವಾಕ್ಯ ಯೇಸು ಕರ್ತನಿಗೆ ನೆನಪಾಯಿತು ಏನೋ ಗೊತ್ತಿಲ್ಲ. ಒಂದು ವೇಳೆ ಆತನನ್ನು ಸಂಧಿಸಿದಾಗ ಕೇಳೋಣ, ಯಾರೋ ಒಬ್ಬರು ಸ್ವಾಮಿ ನನ್ನ ತಂದೆಯ ಶವ ಸಂಸ್ಕಾರ ಮಾಡಿ ನಾನು ಬರಬೇಕು ಎಂಬುದಾಗಿ ಹೇಳಿದಾಗ, ಸತ್ತವರು ತಮ್ಮ ಸತ್ತವರನ್ನು ಹುಣ್ಣಿಡಲಿ, ನೀನು ನನ್ನನ್ನು ಬಂದು ಹಿಂಬಾಲಿಸು, ನೀನು ಬಂದು ದೇವ್ರ ಸೇವೆ ಮಾಡು, ಸತ್ತವರನ್ನು ಹೂಣಿಡಲಿ ಎಂಬುದಾಗಿ ಒಂದು ಭಾಳ ಬಲವಾದಂಥ ಒಂದು ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಆತನ ಶಿಷ್ಯರಾಗಿರುವವ್ರಿಗೆ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಶಿಷ್ಯತ್ವದ ನಿಬಂಧನೆ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿದೆ.
ಅದರಲ್ಲಿ ಆತನು 14ನೇ ಅಧ್ಯಾಯದಲ್ಲಿ 25ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಶಿಷ್ಯತ್ವದ ಬೋಧನೆಯನ್ನು ಮಾಡುವ ಆತನಾಗಿದ್ದಾನೆ. 25ರಿಂದ 33ನೇ ವಚನದವರೆಗೆ ಆ ಶಿಷ್ಯತ್ವದ ಮಾತನ್ನು ಆತನು ಕೊಡುವ ಆತನಾಗಿದ್ದಾನೆ. ಹೌದು, ಸರಿ. ಇಲ್ಲಿ ಕೂಡ ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯ್ಯಿಸಿಕೊಂಡು ಪ್ರತಿಷ್ಠಿತನಾಗಿದ್ದಾನಲ್ಲ, ಇನ್ನೊಂದು 3ನೇ ಕಾರಣ. ದೇವರ ಸೇವಕನ ವೈಶಿಷ್ಟ್ಯತೆ, ಸ್ಪೆಷಾಲಿಟಿ ಆರ್ ಯುನೀಕ್ನೆಸ್ ಆಫ್ ಗಾಡ್ಸ್ ಸರ್ವೆಂಟ್ಸ್. ದೇವರ ಸೇವಕರ ಬಗ್ಗೆ ದೇವರು ಇಟ್ಟಂಥ ನಿಯಮಗಳು, ಯೋಗ್ಯತೆಗಳು ನಾವು ನೋಡುವಾಗ, ಒಂದು ದೇವರ ಆಹಾರವನ್ನು ಅವರು ಸಮರ್ಪಿಸುವುದರಿಂದ ಅವರು ದೇವರ ಸೇವಕರು. 6ನೇ ವಚನ ಯಾಜಕಕಾಂಡ 21:6. ಇನ್ನೊಂದು, ನಾನು ಪರಿಶುದ್ಧನಾಗಿರುವುದರಿಂದ ಅವರನ್ನು ಕೂಡ ದೇವರ ಸೇವಕರೆಂದು ಭಾವಿಸಬೇಕು ಎಂಬುದಾಗಿ ದೇವರು ಇನ್ನೊಂದು ಮಾತನ್ನು 8ನೇ ವಚನದಲ್ಲಿ ಹೇಳುವಂಥದ್ದು ನೋಡ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಇನ್ನೊಂದು ಕಾರಣ ದೇವರು ಕೊಡ್ತಾರೆ. ತನ್ನ ದೇವರ ಅಭಿಷೇಕ ತೈಲವನ್ನು 12ನೇ ವಚನ 21:12 ಯಾಜಕಕಾಂಡ, ಲೆವಿಟಿಕಸ್ 21:12. ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯ್ಯಿಸಿಕೊಂಡು ಪ್ರತಿಷ್ಠಿತನಾಗಿದ್ದಾನಲ್ಲ, ನಾನು ಯೆಹೋವನು. ಅಂದರೆ ಇನ್ನೊಂದು ಕಾರಣ ದೇವರು ಕೊಡ್ತಾರೆ. ದೇವರ ಆಹಾರವನ್ನು, ದೇವರ ಆಲಯದಲ್ಲಿ ಸೇವೆ ಮಾಡೋದ್ರಿಂದ ಅವರ ವಿಶೇಷವಾದವರು. 2ನೇದಾಗಿ, ನಾನು ಪರಿಶುದ್ಧನಾಗಿರೋದರಿಂದ ಅವರನ್ನೂ ಪರಿಶುದ್ಧರೆಂದು ನೀವು ಭಾವಿಸಬೇಕು, 8ನೇ ವಚನ. 3ನೇದಾಗಿ, ದೇವರ ಅಭಿಷೇಕದ ನಿಮಿತ್ತವಾಗಿ ಅವರನ್ನು ಪ್ರತಿಷ್ಠಿಸಿದ್ದಾರಲ್ಲ, ಅದಕ್ಕಾಗಿ ಅವರಿಗೆ ಸ್ಟ್ರಿಕ್ಟಾಗಿ ಕೆಲವು ಮಾತುಗಳು. ಮತ್ತೊಂದು ಸಾರಿ ಪರ್ಸ್ನಲ್ ಲೈಫ್, ವೈಯಕ್ತಿಕ ಜೀವನ, ಮದುವೆ ವಿಷಯದಲ್ಲಿ ಮಾಡುವಾಗ, ನಾನು ಯೆಹೋವನು. ಅವನು ಪುರುಷ ಸಂಪರ್ಕವೇ ಇಲ್ಲದ ಯುವತಿಯನ್ನು ಮದುವೆ ಮಾಡಿಕೊಳ್ಳಬೇಕೇ ಹೊರತು ವಿಧವೆಯನ್ನಾಗಲಿ ಗಂಡನಿಂದ ಬಿಡಲ್ಪಟ್ಟವಳನ್ನಾಗಲಿ ಮಾನವನ್ನು ಭಂಗಪಡಿಸಿಕೊಂಡವಳನ್ನಾಗಲಿ ವೇಶ್ಯಾಸ್ತ್ರೀಯನ್ನಾಗಲಿ ಹೆಂಡತಿಯನ್ನಾಗಿ ಮಾಡಿಕೊಳ್ಳಬಾರದು. ದೇವರ ಸೇವಕರಿಗೆ ಸ್ಟ್ರಿಕ್ಟಾಗಿ ದೇವರು 5 ವಿಷಯಗಳನ್ನು ಈ 13, 14 ವಚನಗಳಲ್ಲಿ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ಕೂಡ ಇದೆ, ಸ್ವದೇಶದವರಲ್ಲಿಯೇ ಹೆಣ್ಣನ್ನು ಪರಿಗ್ರಹಿಸಬೇಕು. ಇಲ್ಲ ಅಂದರೆ ಎಂಬ ಸಾಮಾನ್ಯವಾಗಿ ಇದು ಮನುಷ್ಯನಲ್ಲಿ ಬರುವಂಥದ್ದು. ದೇವರು ಈ ರೀತಿಯಾಗೆಲ್ಲ ನಿಯಮಗಳು ಮಾಡದಿದ್ದರೆ ಏನಾಗ್ಬೋದು. ಇಲ್ಲವಾದರೆ ದೇವರು ಹೇಳ್ತಾರೆ, ಅವನ ಸಂತತಿಯು ಸ್ವಜನರೊಳಗೆ ಅಪವಾದಕ್ಕೆ ಗುರಿಯಾದೀತು. ಮನುಷ್ಯನು ಇದೆಲ್ಲ ನಿಯಮಗಳೆಲ್ಲ ಯೋಚಿಸುವಾಗ ಆಪೋಸಿಟಾಗಿ ವಿಚಾರ ಮಾಡ್ತಾನಂತ ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ದೇವರು ಇಲ್ಲವಾದರೆ ಅವನ ಸಂತತಿಯು ಸ್ವಜನರೊಳಗೆ ಅಪವಾದಕ್ಕೆ ಗುರಿಯಾದೀತು. ಅದಕ್ಕೆ ಅವನನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು, ನನ್ನ ಸೇವಕನು ಅವನು. ದೇವರಿಗೂ ಸ್ಟ್ಯಾಂಡರ್ಡ್ ಇದೆ, ನನ್ನ ಸೇವಕನು. ಆದ ಕಾರಣ ದೇವರು ಅಂಗಹೀನನಾಗಿರುವಂಥವರು ಕೂಡ ತನ್ನ ಸೇವೆಗೆ ಬರಬಾರದು ಎಂಬುದಾಗಿ ಹೇಳುವ ಮಾತು 21ನೇ ಅಧ್ಯಾಯದಲ್ಲಿ ಇರುವಂಥದ್ದಾಗಿದೆ. ಹಾಗಾದರೆ ದೇವರ ಸೇವಕರು ಎಂಥ ಯೋಗ್ಯತೆಯುಳ್ಳವರಾಗಿ ಸೇವೆ ಮಾಡಬೇಕು ಎಂಬುದಾಗಿ ನಾವು ನೋಡ್ತಕ್ಕದ್ದು. 21ನೇ ಅಧ್ಯಾಯವನ್ನು ಯಾಜಕಕಾಂಡ ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 21. And the Lord said unto Moses, Speak unto the priests, the sons of Aaron, and say unto them, There shall none be defiled for the dead among his people, but for his kin that is near unto him, that is for his mother, and for his father, and for his son, and for his daughter, and for his brother, and for his sister a virgin that is nigh unto him, which hath no husband, for her may he be defiled. But he shall not defile himself, being a chief man among his people, to profane himself. They shall not make baldness upon their head, neither shall they shave off the corner of their beard, nor make any cuttings in their flesh. They shall be holy unto their God, and not profane the name of their God, for the offerings of the Lord made by fire and the bread of their God they do offer, therefore they shall be holy. They shall not take a wife that is a whore, or profane, neither shall they take a woman put away from her husband, for he is holy unto his God. Thou shalt sanctify him therefore, for he offereth the bread of thy God. He shall be holy unto thee, for I the Lord which sanctify you am holy. And the daughter of any priest, if she profane herself by playing the whore, she profaneth her father, and shall be burnt with fire. And he that is the high priest among his brethren, upon whose head the anointing oil was poured, and that is consecrated to put on the garments, shall not uncover his head, nor rend his clothes. Neither shall he go into any dead body, nor defile himself for his father, or for his mother. Neither shall he go out of the sanctuary, nor profane the sanctuary of his God, for the crown of the anointing oil of his God is upon him. I am the Lord. And he shall take a wife in her virginity, a widow, or a divorced woman, or profane, or an harlot, these shall he not take, but he shall take a virgin of his own people to wife. Neither shall he profane his seed among his people, for I the Lord do sanctify him. And the Lord spake unto Moses, saying, Speak unto Aaron, saying, Whosoever he be of thy seed in their generations that hath any blemish, let him not approach to offer the bread of his God. For whatsoever man he be that hath a blemish, he shall not approach, a blind man, or a lame, or he that hath a flat nose, or anything superfluous, or a man that is broken-footed, or broken-handed, or a crooked back, or a dwarf, or that hath a blemish in his eye, or be scurvy, or scabbed, or hath his stones broken. No man that hath a blemish of the seed of Aaron the priest shall come nigh to offer the offerings of the Lord made by fire. He hath a blemish, he shall not come nigh to offer the bread of his God. He shall eat the bread of his God, both of the most holy and of the holy. Only he shall not go in unto the veil, nor come nigh unto the altar, because he hath a blemish, that he profane not my sanctuaries, for I the Lord do sanctify them. And Moses told it unto Aaron, and to his sons, and unto all the children of Israel.